ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡದ ಯಾವೆಲ್ಲ ಸಿನಿಮಾಗಳು 100 ಕೋಟಿ ಕ್ಲಬ್ ಸೇರಿದಾವೆ, ದಾಖಲೆಯನ್ನು ಹೊಂದಿದ್ದಾವೆ ಅನ್ನುವಂತಹ ಒಂದು ಮಾಹಿತಿ ಕೊಡುವಂಥ ಸಂಚಿಕೆ ಇದಾಗಿರುತ್ತೆ. ಹಾಗಿದ್ರೆ ಕನ್ನಡದ ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡದ ಕಿರೀಟವನ್ನು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ನಿರ್ಮಿಸಿದಂತಹ ಗಳಿಗೆಗಳು, ಆ ಎಲ್ಲ ಗಳಿಗೆಗಳ ವಿಚಾರವಾಗಿ ನಮ್ಮಲ್ಲಿ ಒಂದಷ್ಟು ದಾಖಲೆಗಳಿದ್ದಾವೆ. 100 ಕೋಟಿ ಕ್ಲಬ್ ಬಂದ ತಕ್ಷಣ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಹುಬ್ಬೆ ಇರುತ್ತೆ. ಅಂದರೆ ನಮ್ಮ ಕನ್ನಡದ ಸಿನಿಮಾಗಳು ಯಾವೆಲ್ಲ ಭಾಷೆಯಲ್ಲಿ ಡಬ್ ಆದವು ಹಾಗೂ ಡಬ್ ಆದ ನಂತರ ಅದರ ಗಳಿಕೆ ಹೇಗಾಗಿತ್ತು, ಆ ಗಳಿಕೆಯ ಒಟ್ಟಾರೆ ಅಂಶ ಚಿತ್ರತಂಡಕ್ಕೆ ಹಾಗೂ ಚಿತ್ರ ನಿರ್ಮಾಪಕರಿಗೆ ಎಷ್ಟು ದುಡ್ಡು ಬಂತು, ಈ ಎಲ್ಲ ವಿಚಾರವಾಗಿ ನಾವು ಹೇಳೋದಾದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಣ್ಮುಂದೆ ಬಂದು ನಿಲ್ಲುವಂತಹ ಸಿನಿಮಾ ಹೊಂಬಾಳೆ ಸಂಸ್ಥೆಯವರು ಮಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಪ್ರಶಾಂತ್ ನೀಲ್ ಅವರು ಆ್ಯಕ್ಷನ್ ಕಟ್ ಹೇಳಿದಂತಹ KGF ಸಿನಿಮಾ ಮಾಡೋದಕ್ಕೆ ತುಂಬ ವರ್ಷಗಳ ಕಾಲ ಟೈಮ್ ತೊಳ್ತು. ಆದರೆ ಸಮಯ ತೆಗೆದುಕೊಂಡದ್ದಕ್ಕೂ ಸಾರ್ಥಕ ಭಾವ ಅವರಲ್ಲಿ ಮೂಡಿದ್ದಕ್ಕೆ ಕಾರಣ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಮೇಲಾಗಿ KGF ಪಾರ್ಟ್ 1 ಹಾಗೂ ಪಾರ್ಟ್ 2 ಆಗಿ ಡಿವೈಡ್ ಆಗುತ್ತೆ. ಅಂದರೆ ಎರಡೂ ಭಾಗಗಳಲ್ಲೂ ಸಹ ಸಿನಿಮಾವನ್ನು ಜನ ಪ್ರೀತಿಸ್ತಾರೆ ಹಾಗೂ ಆ ಸಿನಿಮಾಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ ಹಾಗೂ ಸಿನಿಮಾವನ್ನು ಗೆಲ್ಲಿಸ್ಕೊಡ್ತಾರೆ. ಸಿನಿಮಾದ ಗೆಲುವಿಗೆ ಜನರು ನೀಡಿದಂತಹ ಪ್ರೋತ್ಸಾಹ ಹಾಗೂ ಸಹಕಾರಕ್ಕೆ ಸರಿಸಮಾನವಾದಂತಹ ಪಾಲು ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಸಲ್ಲುತ್ತೆ. ಯಾಕೆಂದರೆ ಸುಮಾರು ವರ್ಷಗಳ ಕಾಲ KGFಗಾಗಿ ಅವರು ಮಾಡಿದಂತಹ ಆ ಒಂದು ಶ್ರಮ, ಅವರು ಪಟ್ಟಂತಹ ಆ ಒಂದು ಡೆಡಿಕೇಶನು, ಇದೆಲ್ಲದಕ್ಕೂ ಸಾಕ್ಷಿ ಪ್ರಶಾಂತ್ ನೀಲ್ ಅವರು ಆ್ಯಕ್ಷನ್ ಕಟ್ ಹೇಳಿದಂತಹ KGF ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ. KGF ಬಂದ ನಂತರ ಕರ್ನಾಟಕವನ್ನು, ಕನ್ನಡ ಸಿನಿಮಾಗಳನ್ನು ಬೇರೆ ಭಾಷೆಯವರು ನೋಡುವಂತಹ ದೃಷ್ಟಿಕೋನವೇ ಚೇಂಜ್ ಆಗುತ್ತೆ. ಇದಕ್ಕೆ KGFನ ಸಂಪೂರ್ಣ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದರ ಜೊತೆಗೆ KGF ನಂತರ ಬಂದಂತಹ ಬಹಳಷ್ಟು ಸಿನಿಮಾಗಳು 100 ಕ್ರೋರ್ಸ್ ಕ್ಲಬ್ಬನ್ನು ಸೇರ್ತವೆ. ಅದರಲ್ಲಿ ಕಾಂತಾರ ಆಗಿರ್ಬೋದು. ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂಲಕ ಕನ್ನಡದ ಮಣ್ಣಿನ ಕಥೆಯನ್ನು ಅತ್ಯಂತ ಶ್ರೇಷ್ಠವಾಗಿ ಪ್ರದರ್ಶನವನ್ನು ಮಾಡೋದ್ರ ಜೊತೆಗೆ ಕಾಂತಾರ ಎಂಥ ಅದ್ಭುತ ಸಿನಿಮಾ ಗುರು ಅನ್ನುವಂತಹ ಟಾಕನ್ನು ಎಲ್ಲ ಕಡೆಯೂ ಜನ ಮಾತಾಡುವಂತೆ ಮಾಡಿದ್ದು ಕಾಂತಾರ ಸಿನಿಮಾದ ನಿರ್ದೇಶಕ ಹಾಗೂ ನಟ ರಿಷಬ್ ಶೆಟ್ಟಿ ಅವರು. ಇದರ ಜೊತೆಗೆ ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ಕೂಡ ಸುದ್ದಿ ಮಾಡುತ್ತೆ. ಅಂದರೆ ಪೈಲ್ವಾನ್ ಸಿನಿಮಾ ಕೂಡ 100 ಕ್ರೋರ್ಸ್ ಕ್ಲಬ್ ಆಗುತ್ತೆ, ಜೊತೆಗೆ ಕಾಂತಾರ ಕೂಡ ಆಗುತ್ತೆ, ಜೊತೆಗೆ ಜೇಮ್ಸ್ ಆಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಹು ನಿರೀಕ್ಷಿತ ಕೊನೆಯ ಸಿನಿಮಾ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ, ಕಮರ್ಷಿಯಲಿ ಹಿಟ್ ಆಗುತ್ತೆ, ಅದು ಕೂಡ 100 ಕ್ರೋರ್ಸ್ ಕ್ಲಬ್ ಸೇರುತ್ತೆ. ಇದರ ಮಧ್ಯೆ ರಾಜ್ಕುಮಾರ ಕೂಡ 100 ಕ್ರೋರ್ಸ್ ಕ್ಲಬ್ ಸೇರ್ತು ಅನ್ನುವಂತಹ ಸುದ್ದಿ ಇದೆ. ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಕುರುಕ್ಷೇತ್ರ ಸಿನಿಮಾ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ಕ್ರಾಂತಿ ಆಗಿರ್ಬೋದು, ಹಾಗೂ ಈಗ ಕಾಟೇರ, ಇದರ ಜೊತೆಗೆ ಮತ್ತೊಂದು ಸಿನಿಮಾ ಕೂಡ 100 ಕ್ರೋರ್ಸ್ ಕ್ಲಬ್ ಮಾಡುತ್ತೆ. ಇದರ ಜೊತೆಗೆ ಮತ್ತೊಂದು ಸಿನಿಮಾ ಕೂಡ 100 ಕ್ರೋರ್ಸ್ ಕ್ಲಬ್ಬಲ್ಲಿ ಸೇರುತ್ತೆ. ಅದು ರಕ್ಷಿತ್ ಶೆಟ್ಟಿಯವರ ಚಾರ್ಲಿ. ಅಂದರೆ ನಾಯಿಯ ಮೇಲಿನ ಪ್ರೀತಿ ಹಾಗೂ ಮನುಷ್ಯ ಮತ್ತು ನಾಯಿಯ ಜೊತೆಗಿನ ಸಂಬಂಧವನ್ನು ಅತ್ಯಂತ ಭಾವನಾತ್ಮಕವಾಗಿ ತೋರಿಸಿದಂತಹ ಸಿನಿಮಾ ಚಾರ್ಲಿ, ಅದು ಕೂಡ 100 ಕ್ರೋರ್ಸ್ ಕ್ಲಬ್ ಸೇರುತ್ತೆ. ಸಾಮಾನ್ಯವಾಗಿ ಕನ್ನಡದ ಸಿನಿಮಾಗಳು 100 ಕೋಟಿ ಕ್ಲಬ್ ಸೇರಿದಾವೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿ ಶುಕ್ರವಾರ ಬಿಡುಗಡೆ ಆಗುವಂತಹ ಎಲ್ಲ ಸಿನಿಮಾಗಳ ಗ್ರಾಫ್ಗಳನ್ನು ನೋಡಿದಾಗ ಅದು ಕನ್ನಡ ಸಿನಿಮಾ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳಾಗಿರ್ಬೋದು, ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಆ ಎಲ್ಲ ಭಾಷೆಗಳ ಸಿನಿಮಾ ವಿತರಕರು, ಸಿನಿಮಾವನ್ನು ತೆಗೆದುಕೊಂಡಂಥವರು, ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದಂಥವರು ನಮ್ಮ ಸಿನಿಮಾದ ಒಟ್ಟು ಗಳಿಕೆ 100 ಕೋಟಿ ದಾಟಿದೆ, 500 ಕೋಟಿ ಬಂತು, 1000 ಕೋಟಿ ಕಲೆಕ್ಷನ್ ಆಯಿತು, ಇದೆಲ್ಲವನ್ನು ನೋಡಿ ಇದೆಲ್ಲವನ್ನು ಕೇಳಿದಂತಹ ನಮ್ಮಗಳಿಗೆ ತುಂಬ ಖುಷಿಯಾದಂತಹ ವಿಚಾರ KGFನಿಂದ ಶುರು ಆಗುತ್ತೆ. ಅಂದರೆ ಕನ್ನಡದ ಸಿನಿಮಾಗಳು ಸಹ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ, ನಾವು ಸಹ 100 ಕ್ರೋರ್ಸ್ ಕ್ಲಬ್ಬನ್ನು ಸೇರ್ತೀವಿ, ಮುಟ್ತೀವಿ ಅನ್ನುವಂತಹ ವ್ಯಾಖ್ಯಾನಕ್ಕೆ ಸ್ಪಷ್ಟೀಕರಣ ಹಾಗೂ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿನ ಕೊಟ್ಟಂತಹ ಕನ್ನಡದ ಎಲ್ಲ ನಿರ್ದೇಶಕರಿಗೆ ಹಾಗೂ ಕನ್ನಡದ ಸ್ಟ್ಯಾಂಡರ್ಡ್ ನಿರ್ಮಾಪಕರಿಗೆ, ನಿರ್ಮಾಣ ಸಂಸ್ಥೆಗಳಿಗೆ ಕನ್ನಡ ಪಿಕ್ಚರ್ ತುಂಬ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲುತ್ತೆ. ಯಾಕೆಂದರೆ ಕನ್ನಡದ ಸಿನಿಮಾಗಳ ಕಂಟೆಂಟು ತುಂಬ ಗಟ್ಟಿಯಾದ ಕಂಟೆಂಟ್ ಆಗಿರ್ತವೆ. ಅದು ಒಂದೊಂದು ಸಾರಿ ಪ್ರೇಕ್ಷಕರನ್ನ ತಲುಪುವಲ್ಲಿ ವಿಫಲವಾಗಿರ್ತವೆ. ಈ ಎಲ್ಲ ದೃಷ್ಟಿಕೋನವನ್ನು, ಈ ಎಲ್ಲ ಆಯಾಮಗಳನ್ನು ಹೊರತುಪಡಿಸಿಯೂ ಸಹ ಕನ್ನಡದ ಸಿನಿಮಾಗಳು ತನ್ನ ವ್ಯಕ್ತಿತ್ವವನ್ನು, ತನ್ನ ಗಟ್ಟಿತನವನ್ನು ಹಾಗೂ ತನ್ನ ಕಂಟೆಂಟ್ ಮೂಲಕ ಇಡೀ ರಾಷ್ಟ್ರಕ್ಕೆ ಹಾಗೂ ಇಡೀ ಪ್ರಪಂಚಕ್ಕೆ ನಮ್ಮ ಕನ್ನಡದ ಸಿನಿಮಾಗಳು ಯಾವ ರೀತಿಯಾಗಿ ಸೌಂಡ್ ಮಾಡ್ತವೆ ಅನ್ನೋದನ್ನು ಕಳೆದ ಹಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಈ ಎಲ್ಲ ಸಿನಿಮಾಗಳ ನಿರ್ದೇಶಕರಿಗೆ ನಮ್ಮದೊಂದು ಸಲಾಂ. ಜೊತೆಗೆ ಇಂತಹ ಅಭೂತಪೂರ್ವ ಸಿನಿಮಾಗಳನ್ನು ನೀಡಿ ತಮ್ಮ ನಾಯಕರ ಪಟ್ಟವನ್ನು, ತಮ್ಮ ಸ್ಟಾರ್ಡಮ್ ಪಟ್ಟವನ್ನು ಉಳಿಸ್ಕೊಂಡಂತಹ ಎಲ್ಲ ಸ್ಟಾರ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಮಾಡುವಂತಹ ಸಿನಿಮಾಗಳು ಕನ್ನಡವನ್ನು ಪ್ರತಿನಿಧಿಸಿ ಪ್ರಪಂಚಕ್ಕೆ ಕನ್ನಡದ ಪರಿಮಳವನ್ನು
ಕನ್ನಡದ ಒಂದು ಸೊಬಗನ್ನು, ಕನ್ನಡದ ಒಂದು ಕೀರ್ತಿಯನ್ನು ಹೆಚ್ಚಿಸುವಂತೆ ನೀವು ನಿರಂತರವಾಗಿ ಕೆಲಸ ಮಾಡ್ತಾಯಿರಿ. ಅದು ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ದುನಿಯಾ ವಿಜಯ್ ಅವರಾಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಿರ್ಬೋದು, ಪ್ರಜ್ವಲ್ ಅವರಾಗಿರ್ಬೋದು, ಹಾಗೂ ಇನ್ನಷ್ಟು ಬಹಳಷ್ಟು ಸ್ಟಾರ್ಗಳು ನೀವೆಲ್ಲರೂ ಮಾಡುವಂತಹ ಸಿನಿಮಾಗಳು ಅತ್ಯಂತ ಅದ್ಭುತ ಸಿನಿಮಾಗಳಾಗಿ ಪರಿಣಮಿಸಲಿ. ಜೊತೆಗೆ ನೀವು ಮಾಡುವಂತಹ ಪ್ರತಿ ಸಿನಿಮಾವು ಕೂಡ 100 crores ಕ್ಲಬ್ಬನ್ನು ಸೇರಲಿ. ಹಾಗೆ ಜನತೆಗೆ, ಅಭಿಮಾನಿಗಳಿಗೆ ಮನೋರಂಜನೆಯನ್ನು ನೀಡೋರ ಜೊತೆಗೆ ನಿಮ್ಮನ್ನು ಪ್ರೀತಿಸುವಂತಹ ಅಭಿಮಾನಿಗಳಿಗೆ ಖುಷಿ ಹಾಗೂ ನಿಮ್ಮನ್ನು ಹಾಕಿಕೊಂಡು ಸಿನಿಮಾ ಮಾಡಿದಂತಹ ಎಲ್ಲ ನಿರ್ಮಾಪಕರು ಗಟ್ಟಿಯಾಗಿ ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿ ಅನ್ನುವಂಥದ್ದೇ ಕನ್ನಡ ಪಿಕ್ಚರ್ನ ಒಂದು ಹಾರೈಕೆ. ಇದು ವಿಶೇಷವಾದಂಥ ಕಾರ್ಯಕ್ರಮ. ಥ್ಯಾಂಕ್ ಯು ಸೊ ಮಚ್.